ಶ್ರೀನಿವಾಸಪುರ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘ 2024 ಮತ್ತು 29ನೇ ಅವಧಿಗೆ ಅಧ್ಯಕ್ಷರ ಚುನಾವಣೆಗೆ ಕಣದಲ್ಲಿ ಕಂದಾಯ ಇಲಾಖೆ, ಎಸ್ವಿ ಜನಾರ್ದನ್ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಇಲಾಖೆ ವತಿಯಿಂದ ಎಂ ಬೈರೇಗೌಡರವರು ನಿರ್ದೇಶಕರ ಅಭ್ಯರ್ಥಿಗಳು ಆಗಿದ್ದು, ಈ ದಿನ ಚುನಾವಣೆಯು ಒಟ್ಟು ನೌಕರರ ಮತಗಳು 32 ಮತದಾನ ನಡೆದಿದ್ದು, ತದನಂತರ ಈ ದಿನವೇ ಫಲಿತಾಂಶವನ್ನು ಘೋಷಣೆ ಮಾಡಿದ್ದು, ಎಸ್ವಿ ಜನಾರ್ದನ್ ರವರಿಗೆ 13 ಮತಗಳು, ಎಂ ಬೈರೇಗೌಡರವರಿಗೆ 19 ಮತಗಳು ಪಡೆದು ಹೆಚ್ಚಿನ ಮತಗಳು ಪಡೆದು ಜಯಭೇರಿ ಗಳಿಸಿದ್ದಾರೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಫಲಿತಾಂಶ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರು ಎಂ ಬೈರೇಗೌಡರವರು ಮಾತನಾಡಿ, ಈ ದಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಚುನಾವಣೆ ನಡೆದಿದ್ದು, ಚುನಾವಣೆಯ ನಿರ್ದೇಶಕರು ಒಟ್ಟು 32 ಮಿತ್ರರು, ಅದರಲ್ಲಿ 19 ನಿರ್ದೇಶಕರು ಆಶೀರ್ವಾದ ಮಾಡಿ ಮುಂದಿನ ಅಧ್ಯಕ್ಷರ ಚುನಾವಣೆಗೆ 2024ರಿಂದ 2029ರ ಅವಧಿಗೆ ಅಧಿಕಾರ ಕೊಟ್ಟಿರುವ ಸಮಸ್ತ ಜನತೆಗೆ ಹಾಗೂ ಗೌರವಾನ್ವಿತ ಎಲ್ಲ ನೌಕರರ ಮಿತ್ರರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಎಲ್ಲ ನೌಕರರ ಹಿತದೃಷ್ಟಿಯನ್ನು ಕಾಪಾಡಿ ಸಹಕರಿಸುತ್ತೇವೆ. ಈಗಾಗಲೇ 3 ಸಲ ನಿರ್ದೇಶಕರು ಮಾಡಿರುತ್ತಾರೆ. ಈ ದಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲ ಶಿಕ್ಷಕ ಮಿತ್ರರಿಗೂ ಹಾಗೂ ನನ್ನ ಜೊತೆಯಲ್ಲಿ ಇರುವ ಎಲ್ಲ ಸದಸ್ಯರ ಸಂಘದ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಬೈರೆಡ್ಡಿರವರು ಮಾತನಾಡಿ, ಈ ದಿನ ಸರ್ಕಾರದ ಎಲ್ಲ ಸವಲತ್ತುಗಳು ಸಮರ್ಪಕವಾಗಿ ನೀಡಿರುವ ನೂತನ ಅಧ್ಯಕ್ಷರು ಎಂ ಬೈರಾರೆಡ್ಡಿರವರು ನಮ್ಮ ಸಂಘದ ವತಿಯಿಂದ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಹಾಗೂ ಎಲ್ಲ ಇಲಾಖೆಗಳ ವಿಶ್ವಾಸ ಗಳಿಸಿ ಮಾದರಿ ನೌಕರ ಮಾಡಬಹುದು ಎಂಬುದಾಗಿ ತಿಳಿಸುತ್ತೇವೆ. ಈ ಸಂದರ್ಭದಲ್ಲಿ ಗೋವಿಂದ ರೆಡ್ಡಿರವರು ಮಾತನಾಡಿ, ನೂತನ ಅಧ್ಯಕ್ಷರು ಪ್ರಾಮಾಣಿಕ ದಕ್ಷ ಆಡಳಿತಗಾರರು, ಎಲ್ಲ ನೌಕರರ ಸಂಘದಲ್ಲಿ 5 ವರ್ಷದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುತ್ತೇವೆ. ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿರವರು ಮಾತನಾಡಿ, ಅಧ್ಯಕ್ಷರ ಚುನಾವಣೆ ಹಬ್ಬದ ಸಂಭ್ರಮದಂತೆ ಜಯಭೇರಿ ಗಳಿಸಿದ ಎಂ ಬೈರೇಗೌಡರವರು ಶುಭ ಹಾರೈಸಿದ ಎಲ್ಲ ನೌಕರರ ಪ್ರೀತಿಯ ವಿಶ್ವಾಸವೇ ನಿರ್ದೇಶಕರ ಸಹಕಾರ ಹಾಗೂ ಉತ್ತಮ ಸೇವೆ ಆಡಳಿತ ಕಾರ್ಯಕ್ರಮ ನಡೆಸುತ್ತೇವೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಕಲಾಶಂಕರ್ ಅವರು ಮಾತನಾಡಿ, ಈ ದಿನ ಶ್ರೀನಿವಾಸಪುರ ಪಟ್ಟಣದಲ್ಲಿ ನೌಕರ ಸಂಘದ ಅಧ್ಯಕ್ಷರು ಎಂ ಬೈರೇಗೌಡರವರು ವಿಜಯೋತ್ಸವ ಜಯಭೇರಿ ಗಳಿಸಿದರು. ಮುಂಬರುವ ದಿನಗಳಲ್ಲಿ ಬಲಿಷ್ಠವಾದ ಸಂಘ ಉತ್ತಮ ಸೇವೆಗೆ 24 ಗಂಟೆ ಸೇವೆ ಸಲ್ಲಿಸುತ್ತೇವೆ. ಎಲ್ಲ ಇಲಾಖೆಗಳು ಒಳ್ಳೆಯ ದಿನ ನೌಕರರಿಗೆ ಶುಭ ಬರುತ್ತದೆ. ಸಮಸ್ತ ಜನತೆಗೆ ಹಾಗೂ ಶ್ರೀನಿವಾಸಪುರ ಶಿಕ್ಷಣ ಇಲಾಖೆ ಹಾಗೂ ಗಣ್ಯರು ಹಿರಿಯರು ಸರ್ವತೋಮುಖ ಅಭಿವೃದ್ಧಿಯ ಎಲ್ಲ ಜನಸಾಮಾನ್ಯರಿಗೂ ಅನಂತ ಕೋಟಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ನಿರ್ದೇಶಕರನ್ನ ಒಟ್ಟಿಗೆ ವಿಶ್ವಾಸವನ್ನು ತಗೊಂಡು ಶ್ರೀನಿವಾಸಪುರ ತಾಲೂಕಿನ ನೌಕರ ಸಂಘದ ಒಂದು ಬದಲಾವಣೆ ಹಾದಿಯಲ್ಲಿ ನಾವು ಎಲ್ಲರೂ ಕೂಡ ಕಂಕಣಬದ್ಧವಾಗಿ ಎಲ್ಲಾ ಇಲಾಖೆಯ ಮಿತ್ರರನ್ನ ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ತಮ್ಮ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಎಲ್ಲಾ ಇಲಾಖೆಗಳು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರ್ತವೆ. ಒಬ್ಬ ಬೈರೇಗೌಡ ಇಡೀ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಮಾದರಿ ಸರ್ಕಾರಿ ನೌಕರ ಸಂಘವನ್ನ ಶ್ರೀನಿವಾಸಪುರದಲ್ಲಿ ಕಟ್ತಾರೆ ಅಂತಕ್ಕಂಥದ್ರಲ್ಲಿ ಸಂದೇಹನೇ ಇಲ್ಲ. ಏನು ಅದಕ್ಕೆ ದುಷ್ಟಶಕ್ತಿಗಳು ಕೆಲವು ಸರ್ಕಾರಿ ನೌಕರ ಸಂಘಕ್ಕೆ ಓಡಾಡ್ತಾ ಇದ್ವು, ಅದಕ್ಕೆ ಕಡಿವಾಣ ಹಾಕಿ ಒಂದು ಒಳ್ಳೆಯ ಸಂಘವನ್ನು ಕಟ್ಟುವ ನಿಟ್ಟಿನಲ್ಲಿ ಇವತ್ತು ಹೊರಟಿದ್ದಾರೆ. ಅದಕ್ಕೆ ಭರವಸೆಯಾಗಿ ಈ ಶ್ರೀನಿವಾಸಪುರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಲ್ಲಾ ಶಿಕ್ಷಣ ಬಂಧುಗಳು ಮತ್ತೆ ಎಲ್ಲಾ ಇಲಾಖೆಯ ನೌಕರ ಬಂಧುಗಳು ವಿಶ್ವಾಸವನ್ನು ಇಟ್ಟು ಅವ್ರ ಮೇಲೆ ಗೆಲ್ಲಿಸಿದ್ದಾರೆ. ಅವರ ಭರವಸೆ ಉಳಿಸ್ಕೊಳ್ತಾರೆ. ಅನೇಕ ನಾಯಕರು ಇರ್ತಕ್ಕಂಥ ವಿಶ್ವಾಸವನ್ನ ಅವ್ರು ಉಳಿಸ್ಕೊಳ್ತಾರೆ ಅಂತ ಹೇಳ್ತಾ, ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಸಂಘವನ್ನ ಕಟ್ಟೋಣ ಅಂತ ಹೇಳ್ತಾ, ಜೈ ಬೋಲೋ ಭಾರತ್ ಮಾತಾ ಕೇ. ಈ ದಿನ ಶ್ರೀನಿವಾಸಪುರ ತಾಲೂಕಿನಲ್ಲಿ ನೂತನ ಅಧ್ಯಕ್ಷರಾಗಿ ಬೈರೇಗೌಡರು ಆಯ್ಕೆ ಆಗಿದಾರಲ್ಲ, ಮುಂಬರುವ ದಿನಗಳಲ್ಲಿ ಎಲ್ಲಾ ನೌಕರ ಸಮಸ್ತ ಜನತೆಗೆ ಒಂದು ನೌಕರರಿಗೆ ಹಾಗೂ ಅವರ ಬಗ್ಗೆ ಸರ್ಕಾರ ಸೌಲಭ್ಯಗಳಿಗೆ ಯಾವ ರೀತಿ ಪಕ್ಷಭೇದ ಮರೆತು ಕೆಲಸದಲ್ಲಿ ಒಂದು ನಿರತರಾಗಿ ಕೆಲಸ ನಿರ್ವಹಿಸ್ತಾರೆ. ಸರ್, ಒಬ್ಬ ಬೈರೇಗೌಡ ಅಂತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಇದುವರೆಗೂ ಸಹ 3 ಟರ್ಮ್, ಇದು 3ನೇ ಟರ್ಮ್ ಡೇಟ್ ಆಗ್ತಾ ಇದ್ದಂಥದ್ದು, 3ನೇ ಟರ್ಮ್ ಅಲ್ಲಿ ಅಧ್ಯಕ್ಷ ಆಗ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಪಕ್ಷಭೇದ ಆಗಲಿ, ಪಕ್ಷಭೇದ ಅನ್ನೋದು ಬರೋದೇ ಇಲ್ಲ. ಯಾಕಂದ್ರೆ ನಾವು ಸರ್ಕಾರಿ ನೌಕರರು, ನಮಗೆ ಪಕ್ಷ ಇಲ್ಲ, ನಾವೆಲ್ಲ ಒಂದೇ. ಮತ್ತೆ ಮತ ಹಾಕಿರೋರು, ಮತ ಹಾಕದೇ ಇರೋರು, ನಿರ್ದೇಶಕರು
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ 32 ಜನ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಶ್ರೀನಿವಾಸಪುರ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 32 ಜನ ನಿರ್ದೇಶಕರು ಇವತ್ತು ಪ್ರೀತಿ ವಿಶ್ವಾಸವಿಟ್ಟು ಒಬ್ಬ ಪ್ರಾಮಾಣಿಕ, ಒಬ್ಬ ನಿಷ್ಠಾವಂತ, ಒಬ್ಬ 24x7 ಮಾದರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬೈರೇಗೌಡರು ನಮಗೆ ಅಧ್ಯಕ್ಷರಾಗಿ ಮುಂದುವರೆದ್ರೆ ಅವರ ಅಧ್ಯಕ್ಷರ ಅವಧಿಯಲ್ಲಿ ಒಂದು ನಿಷ್ಠಾವಂತವಾಗಿರ್ತಕ್ಕಂಥ ಒಂದು ಬಲಿಷ್ಠವಾದ ಸಂಘಟನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಶ್ರೀನಿವಾಸಪುರ ಶಾಖೆ ಕಟ್ತಕ್ಕಂಥ ಒಂದು ವಿಶ್ವಾಸವನ್ನ ಯಾವುದೇ ರೀತಿಯಲ್ಲಿ ಅವರು ಏನೇ ಕುತಂತ್ರ ಮಾಡಿದ್ರು ಸಹ ಒಂದು ಒಳ್ಳೆಯ ವಿಶ್ವಾಸವನ್ನ ಬೈರೇಗೌಡರ ಮೇಲೆ ಇಟ್ಟು ಇವತ್ತು 32 ಜನ ನಿರ್ದೇಶಕರು ಗೆಲ್ಲಿಸಿದ್ದಾರೆ. ಬಂಧುಗಳೇ, ಮುನಿವೆಂಕಟಪ್ಪ ಸಾರ್ ಆಗಿರ್ಬೋದು, ಕಾಳಾಚಾರ್ಯ ಆಗಿರ್ಬೋದು, ಮತ್ತೆ ನಮ್ಮ ಬೈರೇಟಿ ಆಗಿರ್ಬೋದು, ಮತ್ತೆ ನಾವೆಲ್ಲ ಏನು ಬೆಂಬಲಿತರಾಗಿರ್ಬೋದು, ನೌಕರ ಸಂಘಕ್ಕೆ ಜೈವಾಗಲಿ ಅಂತ ಬೇರೆಯವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿ ಅಂತ ಆಶಿಸುತ್ತಾ ಈ 4 ಮಾತನ್ನು ಆಡ್ತೀನಿ. ಈ ಚುನಾವಣೆಗೆ ಮಾರ್ಗದರ್ಶಕ ಗೋವಿಂದ ರೆಡ್ಡಿ ಅವರಿಗೆ, ಈ ಚುನಾವಣೆಗೆ ಮಾರ್ಗದರ್ಶಕ ಗೋವಿಂದ ರೆಡ್ಡಿ ಅವರಿಗೆ, ಚುನಾವಣೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಗೋವಿಂದ ರೆಡ್ಡಿ ಅವರಿಗೆ, ಬೈರೇಗೌಡರಿಗೆ 2024ರಿಂದ 29ನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಮಾನ್ಯ ಬೈರೇಗೌಡರನ್ನ ಎಲ್ಲ ಮತದಾರ ಬಂಧುಗಳು ಆಶೀರ್ವಾದ ಮಾಡಿ ಆಯ್ಕೆ ಮಾಡಿದ್ದಾರೆ. ಅವರೊಬ್ಬ ಪ್ರಾಮಾಣಿಕ, ದಕ್ಷ ಆಡಳಿತಗಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸತತವಾಗಿ 3 ಬಾರಿ ಆಯ್ಕೆ ಆಗಿರ್ತಕ್ಕಂಥ ಬೈರೇಗೌಡರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷಗಿರಿ ಸಿಕ್ಕಿಸಬಾರ್ದು ಅಂತಕ್ಕಂಥ ಒಂದು ಮೋಸದ ಹುನ್ನಾರಗಳನ್ನ ನಡೆಸ್ಕೊಂಡು ಬರ್ತಾ ಇದ್ರು. 3 ವರ್ಷಗಳ ತದನಂತರ ಅವರಿಗೆ ನೌಕರ ಬಂಧುಗಳು ನ್ಯಾಯವನ್ನ ದೊರಕಿಸಿಕೊಟ್ಟಿದ್ದಾರೆ. ಅವರು ಸಕ್ರಿಯವಾಗಿ ಸಂಘದ 5 ವರ್ಷಗಳ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಎಲ್ಲ ನೌಕರರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೆಲವರು ಈ ಹಿಂದೆ ಇದ್ದವರು ಸುಳ್ಳು ಪಳ್ಳು ಹೇಳ್ಕೊಂಡು ಸಂಘವನ್ನ ದುರಾಡಳಿತಕ್ಕೆ ತಳ್ಳಿದ್ರು. ಇನ್ನು ಮುಂದೆ ಅಂತ ಯಾವುದೇ ಕೆಲಸಗಳಾದ ರೀತಿಯಲ್ಲಿ ಸಂಘವನ್ನ ಸದೃಢವಾಗಿ ನಡೆಸಿಕೊಂಡು ಪ್ರತಿ ನೌಕರ ಭವನದಲ್ಲಿ ಕೂತ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ ನೌಕರರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ಅಂತ ಹೇಳ್ತಾ ನನ್ನ 4 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು 29ನೇ ಸಾಲಿಗೆ ಇದುವರೆಗೂ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಭಾಗದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿ ಈಗ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಬೇರಿ ಬಾರಿಸಿರ್ತಕ್ಕಂಥ ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ಬೈರೇಗೌಡರವರಿಗೆ ಈ ಒಂದು ವಿಜಯದ ಪರವಾಗಿ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ನಾವು ಇವರ ಜೊತೆಯಲ್ಲಿ ಇನ್ನೂ ಸುಮಾರು ಒಂದು 5 ವರ್ಷಗಳಿಂದ ಇವ್ರ ಜೊತೆಯಲ್ಲಿ ನಿರ್ದೇಶಕರಾಗಿ ಮತ್ತು ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಇಲ್ಲಿ ಇದುವರೆಗೆ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳು ಮತ್ತು ಹಲವಾರು ಕುತಂತ್ರಗಳು, ಈ ಕುತಂತ್ರಗಳಿಂದ ಹಲವಾರು ವಿಧವಾಗಿರ್ತಕ್ಕಂಥ ನೌಕರ ಸ್ನೇಹಿ ಆಡಳಿತ ನಡೆಸಿ ನೌಕರರಿಗೆ ವಿರೋಧವಾಗಿರ್ತಕ್ಕಂಥ ಆಡಳಿತ ನಡೆಸಿ ಇವಾಗ ಕೂಡ ಅವರನ್ನ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತೆ ಹಲವಾರು ತಡೆಗಳನ್ನು ಒಡ್ಡಿದ್ರು. ಆದ್ರೂ ಕೂಡ ಎಲ್ಲಾ ಕಡೆ ನೌಕರರು ತುಂಬಾ ವಿಶ್ವಾಸದಿಂದ ಪ್ರೀತಿಯಿಂದ ಅವರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿ ಈಗ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇದುವರೆಗೂ ನಡೆದಿರ್ತಕ್ಕಂಥ ಯಾವುದೇ ಅಕ್ರಮಗಳು ಮತ್ತು ಕುತಂತ್ರಗಳನ್ನ ಇಲ್ಲಿಗೆ ತಡೆ ಒಡ್ಡಿ ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನ ನೌಕರ ಸ್ನೇಹಿಗಳ
ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿ ಅವರನ್ನು ಮನವಿ ಮಾಡ್ತಾ ಇದುವರೆಗೂ ನಡೆದಿರ್ತಕ್ಕಂಥ ಅವ್ರಿಗೆ ಬುದ್ಧಿ ಬರತಕ್ಕಂಥ ರೀತಿಯಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿ ಎಲ್ಲ ನೌಕರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಾಲ್ಕು ಇಲಾಖೆಗಳ ಎಲ್ಲಾ ನೌಕರರು ಸಹ ಅವರಿಗೆ ಸಹೋದರಿದ್ದಂಗೆ ಅಣ್ಣ ತಮ್ಮಂದಿರಿದ್ದಂಗೆ 1315 ಜನ ನೌಕರರು ಏನು ಇವತ್ತು ಇದ್ದಾರೆ ಅವ್ರು ಎಲ್ಲರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಬೇರೆಗೌಡರು. ಏನು ಈ ಹಿಂದೆ ಸುಳ್ಳು ಪಳ್ಳಿಗಳನ್ನು ಹೇಳ್ಕೊಂಡು ಆ ನೌಕರ ಭವನಕ್ಕೆ ಇಡೀ ಗೊತ್ತಿರ್ತಕ್ಕಂಥ ವಿಚಾರ ಮುಂದಿನ ದಿನಗಳಲ್ಲಿ ಏನೇನು ಮಾಡ್ಬೇಕಂತಕ್ಕಂಥ ಈಗಾಗಲೇ ಆ ಪ್ಲಾನ್ಗಳನ್ನು ಯೋಜನೆಗಳನ್ನು ಹಾಕೊಂಡಿದೀವಿ. ನಮ್ಮ ಕ್ರಿಯಾಯೋಜನೆ ಇಷ್ಟೇ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಶ್ರೀನಿವಾಸಪುರ ಶಾಖೆ ಒಂದು ಬಲಿಷ್ಠವಾದ ಸಂಘಟನೆಯನ್ನ ಕೋಲಾರ ಜಿಲ್ಲೆಯಲ್ಲಿ ಮಾದರಿಯಾಗಿ ಶ್ರೀನಿವಾಸಪುರ ಕಡೆಯಿಂದ ಕೊಡ್ತಿರ್ತಕ್ಕಂಥ ಭರವಸೆಯನ್ನ ನಾನು ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ. ಮತದಾನ ನಡೆದ ಇವತ್ತೇ ನಾವು ಕೊನೆಯದಾಗಿ ಇದನ್ನ ಫಲಿತಾಂಶವನ್ನು ಘೋಷಣೆ ಮಾಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಜನಾರ್ದನ್ ಎಸ್.ವಿ. ಎಂ. ಬೈರೇಗೌಡ ಅಂತ ಇಬ್ಬರು ನಾಮಪತ್ರಗಳನ್ನ ಕ್ರಮಬದ್ಧ ಅಂತ ವಹಿಸಿ ಉಮೇದುವಾರಿಕೆಯನ್ನು ಕೊಟ್ಟು ಕಳಿಸ್ಕೊಟ್ಟಿದ್ವಿ. ಆ ಇಬ್ಬರಲ್ಲಿ ಇವತ್ತು ಬರೆದಿರುವಂತಹ ಮತಗಳು ಒಟ್ಟು 32 ಮತ ಇತ್ತು. ಅದರಲ್ಲಿ ಎಸ್.ವಿ. ಜನಾರ್ದನ್ ಅವ್ರಿಗೆ 13 ಮತ ಮತ್ತೆ ಬೈರೇಗೌಡ ಎಂ ಅವ್ರಿಗೆ 19 ಮತ ಬಂದಿದೆ. 19 ಮತ ಹೆಚ್ಚು ಮತ ಬಂದಿರೋರನ್ನ ವಿಜೇತರು ಅಂತ ಘೋಷಣೆ ಮಾಡ್ತಾ ಇದ್ವಿ. ಸರ್, ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಎಲ್ಲರೂ ಬಹಳ ಚೆನ್ನಾಗಿ 2 ಚುನಾವಣೆಗೆ ನಮ್ಮ ಪೊಲೀಸ್ ಸಿಬ್ಬಂದಿ, ಮಾಧ್ಯಮದವರು, ಆಮೇಲೆ ನಮ್ಮ ಮತದಾರರು ಇದ್ರಲ್ಲ ನಿರ್ದೇಶಕರಿಗೆ ಮತ್ತೆ ಇದಕ್ಕೆ ಬಹಳ ಸಹಕಾರ ಕೊಟ್ಟಿದ್ದೀರಾ. ಅವರೆಲ್ಲರಿಗೂ ನಾವು ಚುನಾವಣಾಧಿಕಾರಿ ಪರವಾಗಿ ಆಮೇಲೆ ನಮ್ಮ ಸಹಾಯಕ ಚುನಾವಣಾ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ನೌಕರ ಬಂಧುಗಳಿಗೂ, ಸಮಸ್ತ ಶ್ರೀನಿವಾಸಪುರ ತಾಲೂಕಿನ ನೌಕರ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನು 2013ರಿಂದ 3 ಬಾರಿ ನಾನು ಚುನಾವಣೆಯನ್ನು ಎದುರಿಸಿದ್ದೀನಿ. ಈ 3 ಬಾರಿ ಚುನಾವಣೆಯಲ್ಲಿ 2 ಬಾರಿ ಪ್ರೌಢಶಾಲಾ ವಿಭಾಗದಿಂದ ಆಯ್ಕೆಯಾಗಿದ್ದೀನಿ. ಈ ಬಾರಿ ನನ್ನನ್ನ ಪ್ರಾಥಮಿಕ ವಿಭಾಗದ ಮತದಾರರ ಪಟ್ಟಿಗೆ ಸೇರಿಸಿ ನಾನು ಈ ನೌಕರ ಭವನಕ್ಕೆ ಬರಬಾರದು ಅಂತಕ್ಕಂಥ ತೀರ್ಮಾನಕ್ಕೆ ಒಂದು ಸಂಘ ಕೆಲಸ ಮಾಡಿತು. ಆದ್ರೆ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕ ಬಂಧುಗಳು ನನ್ನನ್ನು 4 ದಿನದಲ್ಲಿ ನನ್ನ ಚುನಾವಣೆಯನ್ನ ನನಗೆ ಬಹುಮತದೊಂದಿಗೆ ನನ್ನನ್ನು ಗೆಲ್ಲಿಸಿ ಇವತ್ತು ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನೂತನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆಗ್ಬೇಕು ಅಂತಂದ್ರೆ ನನಗೆ ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ನನ್ನ ಜೊತೆಯಲ್ಲಿ ಏನು ಇವತ್ತು ನನ್ನ ಜೊತೆಯಲ್ಲಿದ್ದಂತ ನನ್ನ ಜೊತೆಯಲ್ಲಿ ಇರ್ತಕ್ಕಂತ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಬೇರೆ ಬೇರೆ ವೃಂದ ಸಂಘಗಳ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರು ಮುರಳಿ ಬಾಬು ಅವರು ಮತ್ತು ಅವರ ಸಂಘದ ಎಲ್ಲಾ ಪದಾಧಿಕಾರಿಗಳು ಕೂಡ ಈ ಒಂದು ಚುನಾವಣೆಯನ್ನ ಬಹಳ ಉತ್ತಮ ರೀತಿಯಲ್ಲಿ ಬದಲಾವಣೆ ಹಾದಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದಕ್ಕೆ ಏನು ತೀರ್ಮಾನವನ್ನ ತಗೊಂಡ್ರು, ಆ ತೀರ್ಮಾನ ಇವತ್ತು ನಮ್ಮ ನಿರ್ದೇಶಕ ಮಿತ್ರಗಳು ಕೊಟ್ಟಿದ್ದಾರೆ. ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಂಘವನ್ನ, ಬಲಿಷ್ಠವಾಗಿರ್ತಕ್ಕಂಥ ಸಂಘವನ್ನ ಕಟ್ಟೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನ ಕೂಡ ನಾನು ಈ ಮೂಲಕ ಕೇಳ್ತೀನಿ. ಇಷ್ಟನ್ನ ಮಾತಾಡಿ ಅಧ್ಯಕ್ಷರಾದ ವಿ. ಬಯ್ಯಾರೆಡ್ಡಿ ಅವರಾದ ನಾನು ಇವತ್ತು ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಿರ್ತಕ್ಕಂಥ ನಮ್ಮ ಬೈರೇಗೌಡರಿಗೆ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಚುನಾವಣೆಯಲ್ಲಿ ಸುಮಾರು 1 ತಿಂಗಳಿಂದ ಇದರ ಹೋರಾಟವನ್ನು ಮಾಡಿಕೊಂಡು ಬಂದು ನಾವು ಅವರು ವಿರೋಧವಾಗಿ ಚುನಾವಣೆ ಮಾಡಿದ್ದೀವಿ. ಆದರೆ ಕೊನೆಯದಾಗಿ ಅವರು ಗೆಲುವನ್ನು ಸಾಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರಿಗೆ ನಮ್ಮಿಂದ ಆಗತಕ್ಕಂತಹ ಸಹಾಯ ಮತ್ತು ಸಹಕಾರವನ್ನು ಮಾಡಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ.
ಅದರ ಜೊತೆಯಲ್ಲಿ ಎಲ್ಲ ಇಲಾಖೆಗಳನ್ನು ಹೊಂದಿಕೊಂಡು ಒಂದು ಮಾದರಿ ನೌಕರ ಸಂಘವನ್ನಾಗಿ ಮಾಡಬೇಕು ಅಂತ ಅವರಲ್ಲಿ ಕೋರಿಕೊಳ್ಳುತ್ತಾ ಈಗ ಈ ಹಿಂದೆ ನಡೆದಿರ್ತಕ್ಕಂಥ ಅನೇಕ ತಪ್ಪುಗಳನ್ನು ನಡೆಯದಂತೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸರ್ಕಾರಿ ನೌಕರನ್ನು ಉತ್ತಮ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಬೈರೇಗೌಡರಿಗೆ ನಾವೆಲ್ಲ ಸರ್ಕಾರ